ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ಈಗ ನಾವು ಮಾತನಾಡ್ತಾ ಇರುವಂತಹ ರಾಶಿ ಚಕ್ರ ಅತ್ಯಂತ ಅದೃಷ್ಟವಂತ ರಾಶಿಯ ಬಗ್ಗೆ. ಹೌದು, ಅದುವೇ ಕರ್ಕಾಟಕ ರಾಶಿ. 2026ನೇ ಇಸ್ವಿಯ ಜೂನ್ ತಿಂಗಳಿನಲ್ಲಿ ನಡೀತಿರುವಂತಹ ಗುರುವಿನ ಸಂಚಾರ ಅನ್ನುವಂತಹದ್ದು ನಿಮ್ಮ ಪಾಲಿಗೆ ಗಜಕೇಸರಿ ಯೋಗದಂತಹ ಫಲವನ್ನ ತರಲಿರುವಂತಹದ್ದು. ಯಾಕೆ ಗೊತ್ತಾ? ಗುರುವು ನಿಮ್ಮದೇ ರಾಶಿಯಲ್ಲಿ ಬರ್ತಾ ಇದ್ದಾನೆ. ಹಾಗಾಗಿ ಗುರು ನಿಮ್ಮದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಈ ಮಹಾನ್ ಬದಲಾವಣೆ ಅನ್ನುವಂತಹದ್ದು ನಿಮ್ಮ ವೃತ್ತಿ, ಹಣಕಾಸು, ವೈಯಕ್ತಿಕ ಜೀವನದ ಮೇಲೆ ಆಗುವಂತಹ ಪ್ರಭಾವ ಎಂತಹದ್ದು ಅನ್ನುವಂಥದ್ದನ್ನ ಈ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಸುವರ್ಣ ಕಾಲ ಆರಂಭವಾಗ್ತಾ ಇರುವಂತಹ ಸಂದರ್ಭದ ಕುರಿತಾಗಿ ಕರ್ಕಾಟಕ ರಾಶಿಯವರ ಭವಿಷ್ಯವನ್ನ ಬದಲಿಸಬಲ್ಲ ಈ ಒಂದು ವಿಶೇಷ ಸಂಚಿಕೆಯನ್ನ ಸಂಪೂರ್ಣವಾಗಿ ನೀವೆಲ್ಲರೂ ಕೂಡ ನೋಡ್ಬೇಕಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ನಿಮಗೆ ವಿಶೇಷವಾದಂತಹ ಪರಿಹಾರವನ್ನ ಸೂಚಿಸಿದ್ದೇವೆ. ಖಂಡಿತವಾಗಿ ಕೊನೆಯವರೆಗೂ ಕೂಡ ವಿಡಿಯೋನ ಮಿಸ್ ಮಾಡದೆ ನೋಡಿ. ವಿಷಯಕ್ಕೆ ಬರೋಕ್ ಮೊದಲು ಒಂದು ಸಣ್ಣ ಮಾತು. ನಿಮ್ಮ ಜೀವನದಲ್ಲಿ ಏನು ಸರಿಯಾಗಿಲ್ಲ ಅನ್ನಿಸ್ತಾ ಇದ್ಯಾ? ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದೆ, ಹಾಗೆ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸಮಸ್ಯೆ ಬರ್ತಾ ಇದೆ, ಮನಃಶಾಂತಿ ಇಲ್ಲ, ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ಅಸಮಾಧಾನ, ಇಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಡ್ತಾ ಇದೆ ಅನ್ನೋದಾದ್ರೆ ಇದೆಲ್ಲ ಸಾಮಾನ್ಯವಾದಂತಹ ಸಮಸ್ಯೆಗಳಲ್ಲ. ಇದರ ಹಿಂದೆ ಆಳವಾದಂತಹ ಗ್ರಹಗತಿಗಳ ಒಂದು ಕಾರಣ ಇರ್ತದೆ. ಸರಿಯಾದಂತಹ ದಾರಿ ಮತ್ತು ಮಾರ್ಗದರ್ಶನ ಸಿಕ್ಕರೆ ಮಾತ್ರ ಈ ಸುಳಿಯಿಂದ ಹೊರಬರಲು ಸಾಧ್ಯವಾಗ್ತದೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಇಲ್ಲಿ ಸಿಗ್ತದೆ. ಹಾಗಾಗಿ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಲು ಅಥವಾ ಅವರನ್ನ ಸಂಪರ್ಕಿಸಲು, ಅವರ ಜೊತೆ ಮಾತನಾಡಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಸಂಪರ್ಕಿಸಿ ಅಂತ ಹೇಳ್ತಾ ಒಮ್ಮೆ ಮಾತನಾಡಿ ನೋಡಿ. ನಿಮಗೆ ಬೇಕಾದಂತಹ ಉತ್ತರ ಖಂಡಿತವಾಗಿ ಸಿಗಬಹುದು. ಕರ್ಕಾಟಕ ರಾಶಿಯಲ್ಲಿರುವಂತಹವ್ರಿಗೆ ಗುರುವಿನ ಒಂದು ಪ್ರಭಾವ ಅನ್ನುವಂತಹದ್ದು, ಗುರು ಸಂಚಾರ ಅದರ ಪ್ರಭಾವ ಅನ್ನುವಂಥದ್ದು ಹೇಗಿದೆ ಅಂತ ನೋಡಿದಾಗ, ಗುರುಗ್ರಹದ ಒಂದು ಸಂಚಾರ ಅನ್ನುವಂತಹದ್ದು, ಈ ಗುರುಗ್ರಹವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲು ಸುಮಾರು 12 ತಿಂಗಳು ತೆಗೆದುಕೊಳ್ತದೆ. ಜೂನ್ 2026ಕ್ಕೆ ಗುರುವು ಮಿಥುನದಿಂದ ನಿರ್ಗಮಿಸಿ ತಮ್ಮದೇ ಆದಂತಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಕರ್ಕಾಟವು ಗುರುವಿನ ಉಚ್ಚಸ್ಥಾನ. ಗುರುವಿನ ಒಂದು ಉಚ್ಚಸ್ಥಾನ ಆಗಿರೋದ್ರಿಂದಾಗಿ ಗುರು ಇಲ್ಲಿ ಅತಿ ಹೆಚ್ಚು ಬಲಶಾಲಿ ಆಗಿರ್ತಾನೆ. ಕರ್ಕಾಟಕ ರಾಶಿಯಲ್ಲಿ ಗುರುವು ಅತಿ ಹೆಚ್ಚು ಬಲಶಾಲಿ ಆಗಿರ್ತಾನೆ. ನಿಮ್ಮ ರಾಶಿಯಲ್ಲೇ ಗುರುವಿನ ಒಂದು ಉಪಸ್ಥಿತಿ ಇರೋದ್ರಿಂದಾಗಿ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಒಂದು ಗೌರವ ಸ್ಥಾನಮಾನಗಳು ಅನ್ನುವಂಥದ್ದು ದುಪ್ಪಟ್ಟಾಗಲಿದೆ. ನಿಮ್ಮ ಮಾತಿಗೆ ಒಂದು ಮರ್ಯಾದೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಈ ರೀತಿಯಾಗಿ ಬಹಳ ರೀತಿಯಾದಂತಹ ಗಜಕೇಸರಿಯಾದಂತಹ ಯೋಗ ಅನ್ನುವಂತಹದ್ದು ಕರ್ಕಾಟಕ ರಾಶಿಯವರಿಗೆ ಸಿಗ್ತಾ ಇರುವಂತಹದ್ದು. ಹಾಗಾದ್ರೆ ಕರ್ಕಾಟಕ ರಾಶಿಯಲ್ಲಿ ಇರುವಂತಹವ್ರಿಗೆ ಕೌಟುಂಬಿಕವಾಗಿ ಹಾಗೂ ಮದುವೆ ವಿಚಾರದಲ್ಲಿ ಹೇಗಿದೆ ಅಂತ ನೋಡಿದಾಗ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮನೆಯಲ್ಲಿ ಅಂದ್ರೆ ನಿಮ್ಮ ಒಂದು ಮನೆಯ ವಾತಾವರಣ ಅನ್ನೋದು ಹೇಗಿರ್ತದೆ ಅಂತಂದ್ರೆ, ಈ ಗುರುವಿನ ಒಂದು ಸಂಚಾರದಿಂದಾಗಿ ನಿಮ್ಮದೇ ರಾಶಿಯಲ್ಲಿ ಗುರು ನೆಲೆಸಿರೋದ್ರಿಂದಾಗಿ ನೆಮ್ಮದಿಯಾದಂತಹ ವಾತಾವರಣ ನಿರ್ಮಾಣವಾಗಲಿದೆ. ಅವಿವಾಹಿತರು ಯಾರಿರ್ತೀರಿ ಅಂತಹವರಿಗೆ ಈ ಒಂದು ಕಾಲದಲ್ಲಿ ಕಂಕಣ ಭಾಗ್ಯ ಅನ್ನುವುದು ಅತಿ ಶೀಘ್ರವಾಗಿ ಕೂಡ್ ಬರ್ತದೆ. ಇದು ಕೇವಲ ಮದುವೆಯ ಮಾತ್ರವಲ್ಲ, ದಾಂಪತ್ಯ ಜೀವನದಲ್ಲಿ ಏನಾದ್ರೂ ಒಂದು ವಿರಸ ಬಿರುಕುಗಳೇನಾದ್ರೂ ಆಗಿದ್ರೆ ಅದು ಕೂಡ ಸರಿಯಾಗುವಂತಹ ಸಮಯ, ಸರಿಪಡಿಸಿಕೊಳ್ಳುವಂತಹ ಸಮಯ ಇದಾಗಿರ್ತದೆ. ಈ 1 ವರ್ಷದ ಅವಧಿಯಲ್ಲಿ ನಿಮ್ಮ ಜೀವನ, ಇಡೀ ನಿಮ್ಮ ಲೈಫ್ ಲಾಂಗ್ ಜೀವನವನ್ನು ಡೆಸ್ಟಿನೇಷನ್ನೇ ಬದಲಾಯಿಸ್ತದೆ ಗುರು ಅನ್ನುವಂಥವನು. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗತ್ತೆ ಕರ್ಕಾಟಕ ರಾಶಿಯಲ್ಲಿರುವಂತಹವರು. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಗಳು ಹಿರಿಯರ ಒಂದು ಮಧ್ಯಸ್ಥಿಕೆಯಿಂದ ಬಗೆಹರಿಸುವಂತಹದ್ದಾಗ್ತದೆ. ಮಕ್ಕಳ ಕಡೆಯಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿಗಳನ್ನ ನೀವು ಕೇಳ್ತಾ ಹೋಗ್ತೀರಿ ಈ ವರ್ಷದಲ್ಲಿ. ಆಸ್ತಿ ಮತ್ತು ಆರ್ಥಿಕವಾದಂತಹ ಪ್ರಗತಿಯ ಕುರಿತಾಗಿ ನೋಡುವಂತದ್ದಾದ್ರೆ, ಹಣಕಾಸಿನ ಒಂದು ವಿಚಾರದಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನ ನಿರೀಕ್ಷಿಸಬಹುದು. ಈ ವರ್ಷದಲ್ಲಿ ನೀವು ಇಷ್ಟು ಆದಾಯ ಬರುತ್ತೆ ಅಂತ ಏನ್ ಅನ್ಕೊಂಡಿರ್ತೀರಿ ಅಲ್ವಾ, ಅದಕ್ಕಿಂತ ದುಪ್ಪಟ್ಟು ಆದಾಯವನ್ನ ನೀವು ನಿರೀಕ್ಷಿಸಬಹುದಾಗ್ತದೆ. ದೀರ್ಘಕಾಲದ ಹೂಡಿಕೆಗಳಿಂದ ನಿಮ್ಗೆ ಆದಾಯಗಳು ಕೂಡ ಬರುವಂತಹದ್ದಾಗ್ತದೆ. ಈಗ ಉತ್ತಮವಾದಂತಹ ಆದಾಯ ಬರಲಾರಂಭಿಸಿರೋದ್ರಿಂದಾಗಿ ಮನೆ ಕಟ್ಟಬೇಕು ಅನ್ಕೊಳ್ಳೋರು ಅಥವಾ ಆಸ್ತಿ ಖರೀದಿ ಮಾಡ್ಬೇಕು ಅನ್ಕೊಳ್ಳೋರು, ಇನ್ನು ನಿಮ್ಮ ಕನಸಿಗೆ ಬೇಕಾದಂತಹದ್ದು ಏನೇನ್ ಮಾಡ್ಕೊಳ್ಬೇಕು ಅಂತಿರೋ ಅದೆಲ್ಲವೂ ಕೂಡ ಈಗ ದೈವ ಬಲ ಕೂಡ ನಿಮ್ಗೆ
ಸಿಗೋದ್ರಿಂದಾಗಿ ದೈವ ಬಲದಿಂದವೂ ಕೂಡ ಎಲ್ಲವೂ ಕೂಡ ಅನುಕೂಲಕರವಾಗಿ ಈ ವರ್ಷದಲ್ಲಿ ನೀವು ಮಾಡ್ಕೊಳ್ಳಿಕ್ಕೆ ಬಹಳ ಪ್ರಶಂಸವಾದಂತಹ ಒಂದು ವರ್ಷ ಅಂತಾನೆ ಹೇಳಬಹುದು. 2026 ಜೂನ್ ನಂತರದಲ್ಲಿ ಒಂದು ದೊಡ್ಡ ಬದಲಾವಣೆಯೇ ಆಗಲಿದೆ ಕರ್ಕಾಟಕ ರಾಶಿಯಲ್ಲಿರುವಂತವ್ರಿಗೆ. ಇನ್ನು ವಿಶೇಷವಾಗಿ ಹೇಳಬೇಕು ಅನ್ನುವಂಥದ್ದಾದ್ರೆ ನಿಮ್ಮ ಒಂದು ಈಗಿನ ಆದಾಯ ಅನ್ನುವಂಥದ್ದು ದುಪ್ಪಟ್ಟಿನ ಆದಾಯ ಅನ್ನುವಂಥದ್ದು ಬರಲಾರಂಭಿಸ್ತಾ ಇರುವಂತದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಲಾಭವನ್ನೇನು ಪಡ್ಕೊಳ್ತಿದ್ದೀರಿ. ಇನ್ನು ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಕಿರಿಕಿರಿ ಇದ್ರೆ ಅದು ಕೂಡ ದೂರವಾಗಿ ಆಸ್ತಿ ಅನ್ನುವಂಥದ್ದು ನಿಮ್ಗೆ ಕೈ ಸೇರುವಂತಹ ಯೋಗ ಅನ್ನುವಂಥದ್ದು ಇದೆ. ಆರ್ಥಿಕವಾಗಿ ಈ ವರ್ಷದಲ್ಲಿ ನಿಮ್ಮ ಗ್ರಾಫ್ ನೋಡುವಂತದ್ದಾದ್ರೆ ಏರಿಕೆಯ ಸ್ಥಿತಿಯಲ್ಲಿ ಇರುವಂತಹದ್ದು. ನಿಮ್ಮ ಒಂದು ಆರ್ಥಿಕ ಗ್ರಾಫ್ ಅನ್ನುವಂಥದ್ದು ಏರಿಕೆಯಲ್ಲಿ ಹೋಗ್ತದೆ. ಹೌದು, ಈ ರೀತಿಯಾಗಿರುವಂತಹದ್ದು ಕರ್ಕಾಟಕ ರಾಶಿಯಲ್ಲಿ ಇರುವಂತವ್ರಿಗೆ. ಉದ್ಯೋಗ ಮತ್ತು ವ್ಯವಹಾರಗಳ ವಿಚಾರದಲ್ಲಿ ನೋಡುವಂತದ್ದಾದ್ರೆ ಉದ್ಯೋಗಸ್ಥರಿಗೆ ಬಡ್ತಿ ಅನ್ನುವಂತಹದ್ದು, ಬಡ್ತಿ ಅಂದ್ರೆ ಇನ್ಕ್ರಿಮೆಂಟ್ ಬರುವಂತಹ ಒಂದು ಸಾಧ್ಯತೆ ಇರುವಂತಹ ಕಾಲ ಅಂತ ಅದೇ ಹೇಳ್ಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ನಿಮ್ಮ ಸಂಸ್ಥೆಯಿಂದಾಗಿ ನಿಮ್ಮ ಒಂದು ಶ್ರಮವನ್ನ ಗುರುತಿಸಿ ನಿಮ್ಗೆ ಹೊಸ ಜವಾಬ್ದಾರಿಗಳನ್ನ ನೀಡುವಂತಹದ್ದು, ನಿಮ್ಗೆ ಪ್ರಮೋಷನ್ಗಳನ್ನ ನೀಡುವಂತಹದ್ದು, ಈ ರೀತಿಯಾಗಿ ಆಗುವಂತಹ ಸಾಧ್ಯತೆಗಳಿದೆ. ವ್ಯವಸ್ಥಾಪಕರು ನಿಮ್ಮ ಉದ್ಯಮವನ್ನ ವಿಸ್ತರಿಸಲು ಏನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ, ಅಂದ್ರೆ ಯಾರು ವ್ಯವಹಾರವನ್ನ ಮಾಡ್ತಾ ಇದ್ದೀರಿ ಅಂತಹವರು ನಿಮ್ಮ ಒಂದು ಬಿಸ್ನೆಸ್ ಅನ್ನ ಇನ್ನು ಹೆಚ್ಚಿನದಾಗಿ ದೊಡ್ಡ ಮಟ್ಟದಾಗ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥವ್ರು, ವಿಸ್ತರಣೆ ಮಾಡ್ಬೇಕು ಅನ್ನುವಂಥವ್ರು ಖಂಡಿತವಾಗಿ ಈ ಸಮಯದಲ್ಲಿ ಅತ್ಯಂತವಾದಂತಹ ಸೂಕ್ತವಾದಂತಹ ಸಮಯ. ಈ ಸಮಯವನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ, ವಿಸ್ತಾರ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ನೀವು ಲಾಭವನ್ನ ನೋಡ್ತಾ ಹೋಗ್ತೀರಿ. ಈ ಒಂದು ವರ್ಷದಲ್ಲಿ ನಿಮ್ಗೆ ವಿಶೇಷವಾದಂತಹ ಒಂದು ಆದಾಯ ಅನ್ನುವಂಥದ್ದು ಇದೆ. ಹಿರಿಯ ಅಧಿಕಾರಿಗಳು ಅಥವಾ ಮಾರ್ಗದರ್ಶಕರ ಒಂದು ಸಲಹೆಯಿಂದಾಗಿ ನಿಮ್ಮ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಒಂದು ಯಶಸ್ಸನ್ನ ಕಾಣಲಿದ್ದೀರಿ. ಈ ಒಂದು ವರ್ಷದಲ್ಲಿ ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತವ್ರಿಗೆ ಉತ್ತಮ ಕಂಪನಿಗಳಿಂದ ಆಫರ್ ಅನ್ನುವಂಥದ್ದು ಬರಲಿದೆ. ಅದನ್ನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೇನೆ ಇಷ್ಟೆಲ್ಲ ಒಳ್ಳೆಯ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ 2026-27ನೇ ಈ ಒಂದು ಗುರುವಿನ ಸಂಚಾರದ ಒಂದು ಅವಧಿಯಲ್ಲಿ ಎಂದಾಗ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ನೀವು ವಹಿಸ್ಬೇಕಾಗ್ತದೆ. ಆ ಎಚ್ಚರಿಕೆಗಳು ಏನಪ್ಪಾ ಅಂದ್ರೆ, ಗುರುಬಲ ಏನೋ ಚೆನ್ನಾಗಿದೆ ಅಂದಾಗ ಸೋಮಾರಿತನ ಆವರಿಸಿಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಸೋಮಾರಿತನ ಅನ್ನುವಂಥದ್ದು ಮನುಷ್ಯನ ದೊಡ್ಡ ಶತ್ರು ಅಂತಾನೆ ಹೇಳಬಹುದು. ಹಾಗಾಗಿ ಸೋಮಾರಿತನ ಮಾಡಿದ್ರೆ ತಡ ಮಾಡುವಂತಹದ್ದು, ಹಿಂಜರಿಯುವಂಥದ್ದು, ಹಿಂದೇಟ್ ಹಾಕುವಂತದ್ದಾಗ್ತದೆ. ಈ ಒಂದು ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್, ಲೈಫ್ ಲಾಂಗ್ ನೀವು ಸೆಟಲ್ ಆಗಬಹುದು. ಈ ಟೈಮಲ್ಲೇ ನೀವು ಸೋಂಬೇರಿತನ ಮಾಡುವಂಥದ್ದು ಅಥವಾ ಲೇಟ್ ಮಾಡುವಂಥದ್ದು, ತಡವಾಗಿ ನೀವೇನಾದ್ರೂ ಡಿಸಿಷನ್ಸ್ ತಗೊಳ್ಳುವಂಥದ್ದಾದ್ರೆ ಖಂಡಿತವಾಗಿ ಎಡವಟ್ಟಾಗತ್ತೆ. ಹಾಗಾಗಿ ಇದನ್ನ ಸರಿಯಾಗಿ ನೀವು ಸೋಮಾರಿತನವನ್ನ ಬಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ಆರೋಗ್ಯದ ಬಗ್ಗೆ ನೋಡುವಂತದ್ದಾದ್ರೆ ಹೊಟ್ಟೆ ಸಂಬಂಧವಾದಂತಹ ಸಮಸ್ಯೆಗಳು ಕಂಡು ಬರುವಂತದ್ದು, ಬೊಜ್ಜಿನ ಸಮಸ್ಯೆಗಳು ಕಂಡು ಬರುವಂತಹದ್ದು, ಅದರಿಂದಾಗಿ ಆಹಾರದ ಮೇಲೆ ನಿಯಂತ್ರಣವಿರಲಿ. ಎಲ್ಲರನ್ನು ಅತಿಯಾಗಿ ನಂಬುವುದು ನಿಮ್ಮ ಸ್ವಭಾವಕ್ಕೆ ಸ್ವಲ್ಪ ಬ್ರೇಕ್ ಹಾಕಿ. ಎಲ್ಲರನ್ನು ನಂಬುವಂತಹದ್ದೇ ನಿಮ್ಮ ಒಂದು ಸ್ವಭಾವ. ಆ ಸ್ವಭಾವಕ್ಕೆ ಬ್ರೇಕ್ ಹಾಕಿ. ಯಾರನ್ನು ಕೂಡ ಹೆಚ್ಚಿನದಾಗಿ ನಂಬೇಡಿ. ವ್ಯವಹಾರದಲ್ಲಿ ಪಾರದರ್ಶಕತೆ ಅನ್ನುವಂಥದ್ದಿರಲಿ. ಎಲ್ಲವನ್ನೂ ಕೂಡ ಡಿಸಿಪ್ಲಿನ್ ಆಗಿ ಇಟ್ಕೊಳ್ಳಿ. ಯಾರನ್ನು ಕೂಡ ಹತ್ತಿರ ಬಿಟ್ಕೊಳ್ಬೇಡಿ, ಯಾರನ್ನು ಕೂಡ ನಂಬೇಡಿ. ಆಗ ನೀವು ವ್ಯವಹಾರದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸುಲಭವಾಗ್ತದೆ. ಇನ್ನು ಸುಲಭ ಪರಿಹಾರಗಳನ್ನ ಮಾಡುವಂತದ್ದಾದ್ರೆ ಗುರುವಿನ ಒಂದು ಅನುಗ್ರಹ ಇನ್ನೂ ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರತಿ ಗುರುವಾರ ಶಿವನ ಆಲಯಕ್ಕೆ ಭೇಟಿ ನೀಡಿ, ಅಭಿಷೇಕವನ್ನ ಮಾಡಿಸಿ. ಶಿವನ ಅನುಗ್ರಹದಿಂದಲೂ ಕೂಡ ನಿಮಗೆ ದೈವ ಬಲದಿಂದಲೂ ಕೂಡ ಗುರುವಿನ ಒಂದು ಅನುಗ್ರಹ ಹೆಚ್ಚಾಗ್ತಾ ಹೋಗ್ತದೆ. ಹಳದಿ ಬಣ್ಣದ ಹೂಗಳನ್ನ ಗುರುವಿಗೆ ಸಮರ್ಪಣೆ ಮಾಡೋದ್ರಿಂದಾಗಿ ಗುರುಬಲ ನಿಮ್ಗೆ ಹೆಚ್ಚಾಗ್ತಾ ಹೋಗ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನುವಂಥ ಮಂತ್ರವನ್ನ 21 ಬಾರಿ ಪಠಣೆ ಮಾಡಿ ಗುರುವಿನ ಅನುಗ್ರಹ ಹೆಚ್ಚಾಗ್ತಾ ಹೋಗ್ತದೆ. ಸಕಾರಾತ್ಮಕವಾಗಿ ಯೋಚಿಸಿ. ಈ ಸಮಯ ನಿಮ್ಮ ಬದುಕನ್ನ ಸುಂದರಗೊಳಿಸುವಂತಹ ಒಂದು ಸುದೀರ್ಘವಾದಂತಹ ಕಾಲ ಆಗಿರ್ತದೆ. ಈ ಒಂದು ಮಾಹಿತಿಯನ್ನ ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರಲ್ಲಿ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಓಂ ಗುರುದೇವ್ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮಂಗಳವಾಗಲಿ. ಸರ್ವೇ ಜನ ಸುಖಿನೋ ಭವಂತು.